ಜೈ ಹಿಂದ್ ಎಲ್ಲ ಇಂಡಿಯನ್ ನೇವಿ ಎಸ್ಪಿರೆಂಟ್ಸ್ಗೆ ನೀವೇನಾದರೂ 10ನೇ ತರಗತಿ ಪಾಸ್ ಆಗಿದ್ರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಬೆಸ್ಟ್ ಅಪಾರ್ಚುನಿಟಿಯನ್ನು ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಸೊ ನೌಕಾಪಡೆಯಲ್ಲಿ ಇಂಡಿಯನ್ ನೇವಿ MR ಅಂತೇಳಿ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಈ ಹುದ್ದೆಯಲ್ಲಿ MR ಅದರ ಜೊತೆಗೆ SSR ಮತ್ತು ಮೆಡಿಕಲ್ ಅಸಿಸ್ಟೆಂಟ್ ಅನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. ಸೊ ನಾನು ಕೊಡ್ತಿರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಂದ್ಬಿಟ್ಟು MR 10ನೇ ತರಗತಿ ಮೇಲೆ MR ಕಾಲ್ ಫಾರ್ಮ್ ಮಾಡಿದ್ದಾರೆ. ಸೊ ಆ ಹುದ್ದೆದ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್, ನಿಮ್ಗೆ ಸ್ಯಾಲ್ರಿ ಏನಿರ್ತದ, ನೆಕ್ಸ್ಟ್ ಅಪ್ಲಿಕೇಶನ್ ಯಾವ ತರ ಹಾಕಬೇಕು, ಏಜ್ ಎಷ್ಟು ಬೇಕಾಗುತ್ತಾ, ಸೊ ನಿಮ್ಮ 10ನೇ ತರಗತಿಯಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿರಬೇಕು, ಕಂಪ್ಲೀಟ್ ಫಿಸಿಕಲ್ ಏನಿರ್ತದ, ಸೊ ಹೈಟ್ ಅತಿ ಕಡಿಮೆ ಹೈಟ್ ಇರ್ತಕ್ಕಂಥದ್ದು ಡಿಫೆನ್ಸ್ ಅಲ್ಲಿ ಇದೊಂದು ಬೆಸ್ಟ್ ಜಾಬ್ನೇ ಅನ್ಕೊಳ್ಬಹುದು. ಓಕೆ, ಕ್ಲಿಯರ್ ಆಗಿ ಸಂಪೂರ್ಣವಾಗಿ ಟೋಟಲಿ ನಿಮ್ಗೆ ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ, ಮಾಹಿತಿ ನಿಮ್ಗೆ ಕಂಪ್ಲೀಟ್ ಆಗುತ್ತೆ. ಸೊ ಅದನ್ನ ಕ್ಲಿಯರಿಟಿ ಆಗಿ ತಿಳ್ಕೊಡ್ರಿ. ಯಾವುದೇ ಇನ್ಫಾರ್ಮೇಶನ್ ಶಾರ್ಟ್ ಆಗಿ ಅಪ್ಡೇಟ್ ಅನ್ನ ತಿಳ್ಕೊಂಡ್ರಿಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಸೊ ನಮ್ಮ ಕರ್ನಾಟಕದಲ್ಲೇ ಇನ್ಫಾರ್ಮೇಶನ್ ಫ್ಯಾಕ್ಟರಿ ಎಂದು ಹೆಸರು ಮಾಡಿರ್ತಕ್ಕಂಥ ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಸ್ನೇಹಿತರೆ, ಸೊ ಪ್ರತಿಯೊಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೊ ನೀವೇನಾದ್ರೂ 17 ವಯಸ್ಸಿನಿಂದ ಹಿಡಿದು ಸರ್ ನಾನು 2026-27 ರಿಕ್ರೂಟ್ಮೆಂಟ್ ದಲ್ಲಿ ನಾನು ಕೂಡ ಸೈನ್ಯಕ್ಕೆ ಸೇರ್ಕೊಳ್ಬೇಕಂತ ಆಸೆಯನ್ನ ಹೊತ್ಕೊಂಡಿದ್ರೆ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇವಾಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ. ನೋಡ್ಕೊಳ್ರಿ, ಇಂಡಿಯನ್ ನೇವಿಯಲ್ಲಿ ಸೊ ನಿಮ್ಗೆ ಕರೆದಿರ್ತಕ್ಕಂಥದ್ದು ಇದರಲ್ಲಿ ಇಂಟೇಕ್ 01-2027 ಬ್ಯಾಚ್ ಅನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದರೆ. 02-2027 ಕೂಡ ಇದರಲ್ಲಿ ಕಾಲ್ ಫಾರ್ಮ್ ಅನ್ನ ಸೊ ಮಾಡಿದ್ದಾರೆ. ಓಕೆ, ಈ ಹುದ್ದೆಗಳಿಗೆ ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲಿಕೇಶನ್ ಅನ್ನು ಹಾಕೋಕೆ ಅವಕಾಶ ಇರುತ್ತೆ. ಯಾರ್ದು ಕೂಡ ಮದುವೆ ಆಗ್ಲಾರಂತ ವಿದ್ಯಾರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇರ್ತತಿ. ಇದರ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಅರ್ಹತೆ ನೋಡ್ಕೊಡ್ರಿ, 10ನೇ ತರಗತಿ ಪಾಸ್ ಆಗಿರ್ಬೇಕು, ಏನು 10th ಪಾಸ್ ಆಗಿರ್ಬೇಕು. 10th ಪಾಸ್ ಆದ್ರ ಜೊತೆಗೆ ನಿಮ್ದು ಟೋಟಲಿ ಅಗ್ರಿಗೇಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 50% ಅಗ್ರಿಗೇಟ್, ಟೋಟಲ್ ಎಲ್ಲಾ ಸಬ್ಜೆಕ್ಟ್ ಗಳು ಕೂಡಿಬಿಟ್ಟು 50 ಮಾರ್ಕ್ಸ್ ಅನ್ನ ನೀವು ತಗೊಂಡಿದ್ರಿಯಪ್ಪ ಅಂದ್ರೆ ಟೋಟಲ್ ಅಗ್ರಿಗೇಟ್ 50 ಆಗಿತ್ತಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸರ್ ನಮ್ ಡೇಟ್ ಆಫ್ ಬರ್ತ್ ಎಷ್ಟು ಇರ್ಬೇಕಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು 17 ವಯಸ್ಸಿನಿಂದ ಹಿಡಿದು 22 ವಯಸ್ಸಿನೊಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಫಸ್ಟ್ 01-2027 ಬ್ಯಾಚ್ ರಿಕ್ರೂಟ್ಮೆಂಟ್ ಗೆ ಅರ್ಜಿಯನ್ನ ಸಲ್ಲಿಸಬೇಕಂತಿರ್ತಕ್ಕಂಥ ವಿದ್ಯಾರ್ಥಿಗಳು 1 ಡಿಸೆಂಬರ್ 2004 ಹಿಡಿದು 31 ಮೇ 2009 ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ 02-2027 ಬ್ಯಾಚ್ ರಿಕ್ರೂಟ್ಮೆಂಟ್ ಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಳ್ಳೋರು ನೋಡ್ಕೊಡ್ರಿ, 1 ಮೇ 2005 ಹಿಡಿದು 31 ಅಕ್ಟೋಬರ್ 2009 ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ನೆಕ್ಸ್ಟ್ ಅದೇ ತರನಾಗಿ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಕನ್ಫರ್ಮ್ ಆಗಿ ನೋಡ್ಕೊಡ್ರಿ, 1 ಡಿಸೆಂಬರ್ 2004 ಹಿಡಿದು 31 ಅಕ್ಟೋಬರ್ 2009 ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ನೆಕ್ಸ್ಟ್ ಇದ್ರ ನೋಡ್ಕೊಡ್ರಿ, ಇದು ಅಗ್ನಿವೀರಾಗಿ ಟೋಟಲಿ 4 ವರ್ಷದ ಜಾಬ್ ಆಗಿರ್ತದ. ಅಗ್ನಿಪಥ್ ಸ್ಕೀಮ್ ಅಲ್ಲಿ ಕನ್ಫರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು 4 ವರ್ಷದಲ್ಲಿ ಜಾಬ್ ಆಗಿರ್ತದ. ಸೊ ಮುಂದೆ ನಿಮ್ದು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಪರ್ಮನೆಂಟ್ ಅಂಕಿ ಆಗೇ ಆಗುತ್ತಾ. ಸೊ ಬಿಡಕ್ ಹೋಗ್ಬೇಡ್ರಿ, ಯಾವುದೇ ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿದ್ರು ಕೂಡ ಪ್ರಯತ್ನವನ್ನ ಯಾವತ್ತೂ ಕೂಡ ಬಿಡಕ್ ಹೋಗ್ಬೇಡ್ರಿ. 1 ವರ್ಷದಲ್ಲಿ 30 ದಿನಗಳ ಮಾತ್ರ ಇದಕ್ಕೆ ಲೀವ್ ಇರ್ತದೆ, ಅಂದ್ರೆ 12 ತಿಂಗಳಲ್ಲಿ 1 ತಿಂಗಳು ಮಾತ್ರ ನಿಮ್ಗೆ ಸೂಟಿ ಸಿಗ್ತದ. ನೆಕ್ಸ್ಟ್ ಸೇವಾ ನಿಧಿ ಅಂತ ಸಿಗ್ತದೆ, ಇದರಲ್ಲಿ ಸೇವಾ ನಿಧಿ ನೋಡ್ಕೊಡ್ರಿ. ಫಸ್ಟ್ ಇಯರ್ ನಿಮ್ಗೆ ಸ್ಯಾಲ್ರಿ ಏನಿರ್ತದ, ಸೊ ನೆಕ್ಸ್ಟ್ ಇಯರ್ ಏನಿರ್ತದ, ಸೊ ಪ್ರತಿಯೊಂದು 4 ವರ್ಷದ ಸ್ಯಾಲ್ರಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರಿ ಬಗ್ಗೆ ಮಾತಾಡೋದು ಬೇಡ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಜಾಬ್, ನಾವು ಸೇವೆಯನ್ನ ಸಲ್ಲಿಸಬೇಕು, ದೇಶ ಸೇವೆಯನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಫಸ್ಟ್ ಆಫ್ ಆಲ್ ಯಾವುದೇ ಆಗಿರ್ಲಿ ನಾನೊಂದು ಯೂನಿಫಾರ್ಮ್ ಅನ್ನ ಹಾಕೊಳ್ಬೇಕನ್ನೋ ಒಂದು ಹುಚ್ಚಿತ್ತಪ್ಪ ಅಂದ್ರೆ ಸೊ ಸ್ಯಾಲ್ರಿಯನ್ನ ಲೆಕ್ಕಕ್ಕೆ ಇಟ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಇದರಲ್ಲಿ ಏನೇನು ಬೆನಿಫಿಟ್ ಸಿಗ್ತದಪ್ಪ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕೂಡ ಸಿಗ್ತತಿ. ನೆಕ್ಸ್ಟ್ ಅದೇ ತರನಾಗಿ ಡಿಸಬಿಲಿಟಿ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಅಂದ್ರೆ ಏನಾದ್ರು ಹಾಸ್ಪಿಟಲ್ ಪ್ರಾಬ್ಲಮ್ ಇತ್ತು, ಸೊ ಮನೆಯಲ್ಲಿ ಏನಾದ್ರು ಯಾರಿಗಾದ್ರೂ ಹಾಸ್ಪಿಟಲ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಅವ್ರಿಗೆ ಕೂಡ ಇದರಲ್ಲಿ ನಿಮ್ಗೆ ಹಾಸ್ಪಿಟಲ್ ವ್ಯವಸ್ಥೆನೂ ಕೂಡ ಇದರಲ್ಲಿ ಸಿಗ್ತದ. ನೆಕ್ಸ್ಟ್ ಅದರ ಜೊತೆಗೆ ನಾವೆಲ್ ಪರ್ಸನ್ ರೆಗ್ಯುಲರ್ಲಿ ನಿಮ್ಗೆ ಎಕ್ಸ್ ಕೋಟಾ ಅಂತ ಅಗ್ನಿವೀರ ಎಕ್ಸ್ ಸರ್ವಿಸ್ ಮೆನ್ ಅಂತ ಯಾವ ತರ ಸಿಗುತ್ತಲ್ಲ ಇಂಡಿಯನ್ ಆರ್ಮಿದವರಿಗೆ ಎಕ್ಸ್ ಸರ್ವಿಸ್ ಮೆನ್ ಅಂತೇಳಿ ನಿಮ್ಗೂ ಕೂಡ ಅಗ್ನಿವೀರ ಎಕ್ಸ್ ಆರ್ಮಿ ಅಂತ ಹೇಳಿ ನಿಮ್ಗೂ ಕೂಡ ಕೊಡ್ತಾರೆ. ಆ CDS ಫೆಸಿಲಿಟಿ ನಿಮ್ಗೆ ಅದ್ರ ಜೊತೆಗೆ ನೋಡ್ಕೊಡ್ರಿ ಕ್ಯಾಂಟೀನ್ ಫೆಸಿಲಿಟಿನೂ ಕೂಡ ಇರ್ತತಿ. ಇಂಡಿಯನ್ ಆರ್ಮಿದ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಕ್ಯಾಂಟೀನ್ ಆಯ್ತು, ನಿಮ್ಗೆ ಏನೋ ಗ್ರೋಸರಿ ಸಾಮಾನ್ ಆಯ್ತು,
ಸೊ ಲಿಕ್ವರ್ ಎಲ್ಲನೂ ಕೂಡ ನಿಮ್ಗೆ ಕ್ಯಾಂಟೀನ್ದಲ್ಲಿ ಏನೆಲ್ಲ ಅವೈಲೇಬಲ್ ಇರುತ್ತಲ್ಲ ಸೊ ಎಲ್ಲನೂ ಕೂಡ ಇಂಡಿಯನ್ ನೇವಿದಲ್ಲಿ ಕೂಡ ಅದೇ ತರನಾಗಿ ಸ್ಪೆಸಿಲಿಟಿಯನ್ನ ಕೊಡ್ತಾರೆ. ಸರ್ ಇದರ ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ, ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ರಿ. ಸ್ಟೇಜ್ 1 ಏನಿರ್ತಂದ್ರೆ ಎಕ್ಸಾಮ್ ಇರ್ತದೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಸ್ಟೇಜ್ 1 ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ರೆ ಅಂದ್ರೆ ಸ್ಟೇಜ್ 2 ದಲ್ಲಿ ನಿಮ್ಗೆ ಫಿಸಿಕಲ್ ಟೆಸ್ಟ್ ಇರ್ತದ. ಸೊ ಫಿಸಿಕಲ್ ಟೆಸ್ಟ್ ನಲ್ಲಿ ನೀವು ಕ್ವಾಲಿಫೈ ಆದ್ರಪ್ಪ ಅಂದ್ರೆ ಸೊ ಫೈನಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಇರ್ತದೆ. ಸೊ ಅವೆಲ್ಲನೂ ಕೂಡ ಪಾಸ್ ಆದ್ರಪ್ಪ ಅಂದ್ರೆ ಫೈನಲ್ ಸೆಲೆಕ್ಷನ್ ಆದಂಗ. ನೆಕ್ಸ್ಟ್ ಸರ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನ್ ಬೇಕು, ಸೊ ಪುರುಷರಿಗೆ ಎಷ್ಟು ಬೇಕು ಹೈಟು, ಮಹಿಳೆಯರಿಗೆ ಎಷ್ಟು ಬೇಕಪ್ಪ ಅಂದ್ರೆ ಸೊ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ಕೊಳ್ರಿ 152 ಸೆಂಟಿಮೀಟರ್ ಹೈಟ್ ಬೇಕು. ಎಷ್ಟು 152 ಸೆಂಟಿಮೀಟರ್ ಮಹಿಳೆಯರಿಗೆ ಹೈಟ್ ಬೇಕು. ಸೊ ಪುರುಷರಿಗೆ 157 ಹೈಟ್ ಇದ್ರೆ ಪಾಸ್ ಆಗ್ತಾರ. ಸರ್ ನಂದು ಯಾರ್ದೆಲ್ಲ ಅಗ್ನಿವರಿಗೆ ಹೈಟ್ ಬರಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಇಲ್ಲೊಂದು ಸುವರ್ಣಾವಕಾಶವನ್ನ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನಿಮ್ಗೆ ಟೋಟಲಿ ಎಕ್ಸಾಮ್ ಸಿಲೆಬಸ್ ಕೂಡ ಹೇಳ್ತೀನಿ. ಸ್ವಲ್ಪ ಎಫರ್ಟ್ ಹಾಕಿದ್ರಪ್ಪ ಅಂದ್ರೆ ನೀವು ಕೂಡ ಸ್ಟೇಟ್ ವೈಸ್ ಕಟ್ಅಪ್ ನಿಂತ್ಕೊಳ್ಳುತ್ತಾ. ಯಾವ ತರ ಅಂದ್ರೆ ಇದು ಸ್ಟೇಟ್ ವೈಸ್ ಕಟ್ಅಪ್ ನಿಂತ್ಕೊಳ್ಳುತ್ತಾ. ನೆಕ್ಸ್ಟ್ ಪುರುಷರಿಗೆ ನೋಡ್ಕೊಳ್ರಿ 1600 ಮೀಟರ್ ರನ್ನಿಂಗ್ ಇರ್ತದೆ. ಸೊ ಪುರುಷರಿಗೆ 1600 ಮೀಟರ್, ಮಹಿಳೆಯರಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಸೊ ಬಾಯ್ಸ್ಗೆ ಬಂದ್ಬಿಟ್ಟು ಟೈಮಿಂಗ್ ಎಷ್ಟು ಅಂದ್ರೆ 6.5 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು 6 ಮಿನಿಟ್ಸ್ 30 ಸೆಕೆಂಡ್ 6.5 ನಿಮಿಷ ಟೈಮಿಂಗ್ ಇರುತ್ತೆ. ಸೊ ಗರ್ಲ್ಸ್ಗೆ ಬಂದ್ಬಿಟ್ಟು 8 ಮಿನಿಟ್ಸ್ 8 ನಿಮಿಷ ಟೈಮಿಂಗ್ ಇರ್ತದೆ. ನೆಕ್ಸ್ಟ್ ಸ್ಕ್ವಾಟ್ಸ್ ಬಂದ್ಬಿಟ್ಟು ಬಾಯ್ಸ್ಗೆ 20 ಇರ್ತತಿ. ಸೊ ಮಹಿಳೆಯರಿಗೆ 15 ಇರ್ತತಿ. ಪುಷಪ್ಸ್ ಬಾಯ್ಸ್ಗೆ 15 ಇರ್ತತಿ. ಸೊ ಮಹಿಳೆಯರಿಗೆ 10 ಇರ್ತತಿ. ನೆಕ್ಸ್ಟ್ ಸಿಟಪ್ಸ್ ನೋಡ್ಕೊಳ್ರಿ, ಬಾಯ್ಸ್ಗೆ 15, ಸೊ ಮಹಿಳೆಯರಿಗೆ 10 ಸಿಟಪ್ಸ್ಗಳು ಇದರಲ್ಲಿ ಇರ್ತಾವು. ನೆಕ್ಸ್ಟ್ ಸರ್ ಇದರ ಎಕ್ಸಾಮ್ ಏನ್ ಇರ್ತದ, ಸೊ ಎಕ್ಸಾಮ್ ಬಂದ್ಬಿಟ್ಟು ನೋಡ್ಕೊಳ್ರಿ ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಯಾವುದು ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತತಿ. ಟೋಟಲಿ 50 ಕ್ವಶನ್ಸ್ ಇರ್ತವೆ. ಎಷ್ಟು 50 ಕ್ವಶನ್ಸ್ ಇರ್ತಾವೆ. ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತತಿ. ಸೊ ಇದು ಬಂದ್ಬಿಟ್ಟು OM ಅಂದ್ರೆ ನಿಮ್ಗೆ ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರುತ್ತಲ್ಲ, ಸೊ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತತಿ. ಸರ್ ಸಿಲೆಬಸ್ ಏನ್ ಇರ್ತದಪ್ಪ ಅಂದ್ರೆ ಸೈನ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಇದರಲ್ಲಿ ಸಿಲೆಬಸ್ ಕೂಡ ಇರ್ತದ. ಟೈಮಿಂಗ್ ನೋಡ್ಕೊಳ್ರಿ, MR ಅಪ್ಲಿಕೇಶನ್ ಹಾಕ್ತೀನಿ. ನಾನು ಕೇಳ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲನೂ ಕೂಡ MR ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತಾ. ನೆಕ್ಸ್ಟ್ 30 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು 30 ಮಿನಿಟ್ಸ್ ಟೈಮಿಂಗ್ ಇರ್ತದೆ ಎಕ್ಸಾಮಿಗೆ. 30 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ನೆಗೆಟಿವ್ ಕೂಡ 0.25 ನೆಗೆಟಿವ್ ಇರ್ತದ. ಎಷ್ಟು 0.25 ನೆಗೆಟಿವ್ ನಿಮ್ಗೆ ಇರ್ತದ. ನೆಕ್ಸ್ಟ್ ಅದಾದ್ಮೇಲೆ ಸೊ ಫಿಸಿಕಲ್ ಬಗ್ಗೆ ಆಯ್ತು. ನೆಕ್ಸ್ಟ್ ಎಕ್ಸಾಮ್ ಅನ್ನ ಸೊ ಎಕ್ಸಾಮ್ ಆದ್ಮೇಲೆ ಫಿಸಿಕಲ್ ಆದ್ಮೇಲೆ ಫಿಸಿಕಲ್ ಕ್ವಾಲಿಫೈ ಆದ್ರೆ ಅಂದ್ರೆ ಮೆಡಿಕಲ್ ಟೆಸ್ಟ್ ಇರ್ತದೆ. ಸೊ ಮೆಡಿಕಲ್ ಟೆಸ್ಟ್ ನಲ್ಲಿ ಕೂಡ ನಿಮ್ಗೆ ಕಣ್ಣಿಂದ ಐ ಆಯ್ತು 6x6. ನೆಕ್ಸ್ಟ್ ಅದೇ ತರನಾಗಿ ಕ್ಯಾರಿ ಆಂಗಲ್, ನಾಕ್ನಿ, ನೆಕ್ಸ್ಟ್ ಸ್ವೆಟ್, ಅದರ ಜೊತೆಗೆ DNS. ನೆಕ್ಸ್ಟ್ ಏನಾದರೂ ನಿಮ್ಗೆ ಕಿವಿಯಲ್ಲಿ ತೂತು ಬಿದ್ದಿದ್ರೆ ಸೊ ಅವನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಐ ರೊಟೇಟಿಂಗ್ ಆಯ್ತು, ಕಲರ್ ಬ್ಲೈಂಡ್ನೆಸ್, ಇವೆಲ್ಲನೂ ಕೂಡ ಮೆಡಿಕಲ್ದಲ್ಲಿ ಯಾವ ತರ ಇಂಡಿಯನ್ ಆರ್ಮಿ ಮೆಡಿಕಲ್ ಇರುತ್ತಲ್ಲ ಅದೇ ತರನಾಗಿ ನಿಮ್ಮ ಮೆಡಿಕಲ್ ಕೂಡ ಚೆಕಿಂಗ್ ಅನ್ನ ಮಾಡ್ತಾರೆ. ಸರ್ ಈಗ ನಾವು ಪಾಸ್ ಆದ್ವಿ ಅಂತ ತಿಳ್ಕೊಡ್ರಿ. ಸರ್ ನಮ್ಮ ಟ್ರೈನಿಂಗ್ ಯಾವಾಗ ನಡೀತದ ಅದನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಡಿಸೆಂಬರ್ 2026ರಲ್ಲಿ ನಿಮ್ಮ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಅಗ್ನಿವೀರ ಡಿಸೆಂಬರ್ದಲ್ಲಿ ಇಂಟೇಕ್ 1 ಏನಿದೆಯಲ್ಲ ಅದು ಡಿಸೆಂಬರ್ ತಿಂಗಳಲ್ಲಿ ಇದೇ ವರ್ಷ ಡಿಸೆಂಬರ್ದಲ್ಲಿ ನಿಮ್ಮ ಟ್ರೈನಿಂಗ್ ನಡೀತದ. 2027 ಏನು ಇಂಟೇಕ್ ಇದೆಯಲ್ಲ ಸೊ ಅದು ಬಂದ್ಬಿಟ್ಟು ಮೇ 2027 ಮೇದಾಗ ನಿಮ್ಮ ಫಿಸಿಕಲ್ ಅಂದ್ರೆ ಟ್ರೈನಿಂಗ್ ನಡೀತದ. ಅದು ಎಲ್ಲಿಪ್ಪ ಅಂದ್ರೆ INS ಚಿಲ್ಕಾ ಒಡಿಸ್ಸಾದಲ್ಲಿ ನಿಮ್ದು ಟ್ರೈನಿಂಗ್ ಕೂಡ ನಡೀತದ. ಓಕೆ, ನೆಕ್ಸ್ಟ್ ಸರ್ ಎಕ್ಸಾಮ್ ಸಿಲೆಬಸ್ ಆಯ್ತು. ನೆಕ್ಸ್ಟ್ ಏಜ್ ಬಗ್ಗೆ ಆಯ್ತು, ಕ್ವಾಲಿಫಿಕೇಶನ್ ಆಯ್ತು, ಫಿಸಿಕಲ್ ಆಯ್ತು. ನೆಕ್ಸ್ಟ್ ಸರ್ ಅಪ್ಲಿಕೇಶನ್ ಯಾವಾಗ ಹಾಕೋದು, ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅರ್ಜಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಇದೇ ತಿಂಗಳ ಮಾರ್ಚ್ 14ನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತಾ. ಆನ್ಲೈನ್ ಮುಖಾಂತರ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾಗುತ್ತಾ. ಕೊನೆಯ ದಿನಾಂಕ ಬಂದ್ಬಿಟ್ಟು 6ನೇ ತಾರೀಕು, ಏಪ್ರಿಲ್ 6ನೇ ತಾರೀಕಿಗೆ ಅರ್ಜಿ ಕೂಡ ಕ್ಲೋಸ್ ಆಗುತ್ತಾ. ನೆಕ್ಸ್ಟ್ ಕರೆಕ್ಷನ್ ವಿಂಡೋ. ಸರ್ ನಾನು ಅರ್ಜಿಯನ್ನ ಹಾಕುವಾಗ ಮಿಸ್ಟೇಕ್ ಆಗಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 10 ಮತ್ತು 11ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು 11ನೇ ತಾರೀಕು 2 ದಿನ ನಿಮ್ಗೆ ಕರೆಕ್ಷನ್ ವಿಂಡೋ ಅನ್ನು ಕೊಟ್ಟಿರ್ತಾರ. ಅಪ್ಲಿಕೇಶನ್ ಏನಾದ್ರು ಮಿಸ್ಟೇಕ್ ಮಾಡಿದ್ರಪ್ಪ ಅಂದ್ರೆ ನೀವು ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು. ಸ್ಟೇಜ್ 1 ಯಾವಾಗ ಎಕ್ಸಾಮ್ ಇರುತ್ತಪ್ಪ ಅಂದ್ರೆ ಸೊ ಮೇ ತಿಂಗಳಲ್ಲಿ ಸ್ಟೇಜ್ 1 ಎಕ್ಸಾಮ್ ಇರ್ತದ. ನೆಕ್ಸ್ಟ್ ಅದೇ ತರನ ನಿಮ್ಮ ರಿಸಲ್ಟ್ ಮೇ ಜೂನ್ದಲ್ಲಿ ನಿಮ್ಮ ರಿಸಲ್ಟ್ ಅನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಶಾರ್ಟ್ ಲಿಸ್ಟ್ ಅನ್ನು ಬಿಡ್ತಾರೆ. ಅದಾದ್ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಕಂಟಿನ್ಯೂ ಆಗಿ ನಿಮ್ದು ಆದಷ್ಟು ಬೇಗನೆ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತಾ. ಸೊ ಮೇ ತಿಂಗಳಲ್ಲಿ ಆಯ್ತು ನಿಮ್ದೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಸ್ಟೇಜ್ 2 ಕಂಪ್ಲೀಟ್ ಅನ್ನ ಜಲ್ದಿ ಬೇಗನೆ ಮುಗುತ್ತದ. ಆ ಕಾರಣಕ್ಕೋಸ್ಕರ ಡಿಸೆಂಬರ್ದಲ್ಲಿ ಕಂಪ್ಲೀಟ್ ಆಗಿ ನಿಮ್ದು ಫಸ್ಟ್ ರಿಕ್ರೂಟ್ಮೆಂಟ್ ಆಗಿ ಕಂಪ್ಲೀಟ್ ಆಗುತ್ತೆ ಡಿಸೆಂಬರ್ದಲ್ಲಿ. ಇಲ್ಲಿ ನೋಡ್ಕೊಡ್ರಿ ಸರ್ ನಾನು
ಅಗ್ನಿವೀರ್ ಇಂಟೇಕ್ ಫಸ್ಟ್ 01/2027 ಹಾಕ್ತಾನವರು ಡಿಸೆಂಬರ್ ಒಳಗಡೆ ಜಾಯ್ನ್ ಆಗ್ತೀರಿ. ಸರ್ 02/2027 ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಮೇ 2027 ಜಾಯ್ನಿಂಗ್ ಆಗ್ತೀರಿ. ಸೊ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಯಾವ್ದಕ್ಕೆ ಹಾಕ್ತಾರೆ ನೋಡ್ರಿ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಎಕ್ಸಾಮ್ ಸಿಲೆಬಸ್ ಆಯ್ತು. ನೆಕ್ಸ್ಟ್ ಅದೇ ತರನಾಗಿ ಸರ್ ಅಪ್ಲಿಕೇಶನ್ ಫೀಸ್ ಏನಿರ್ತದ ಸರ್, ಅಪ್ಲಿಕೇಶನ್ ಡಿ ಎಷ್ಟು ಕಟ್ಟಬೇಕು ಸರ್, ನಮ್ಮ ಹತ್ರ ದುಡ್ಡನೇ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲ್ 350 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡೋದನ್ನ 2 ತಿಂಗಳು ಬಿಟ್ರಿ ಅಂದ್ರೆ ಒಂದು ನೌಕರಿ ತಗೊಳ್ಬೋದು. ನೌಕರಿ ಆದ್ಮೇಲೆ ಸೊ ನೀನು ಅನ್ಲಿಮಿಟೆಡ್ ಹಾಕಿಸು ಐಫೋನ್ ಯೂಸ್ ಮಾಡು, ಅವಾಗ ನೀನು ಯಾರು ಕೂಡ ಕೇಳೋದಿಲ್ಲ. ಬಟ್ ನೀನು ಇವಾಗ ಸ್ಟ್ರಗಲ್ ಮಾಡಲೇಬೇಕು, ಮೊಬೈಲ್ ರೀಚಾರ್ಜ್ ಮಾಡೋದನ್ನ ಬಿಡ್ಲೇಬೇಕಾಗತ್ತ. ದೋಸ್ತನ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡು ನಡೀತದ, ಇಲ್ಲಾಂದ್ರೆ ಎಲ್ಲಾದ್ರೂ ವೈಫೈ ಕನೆಕ್ಟ್ ಮಾಡ್ಕೋ. ಜೀವನ ಉದ್ಧಾರ ಆಗ್ಬೇಕಂದ್ರೆ ನೀನು ರೀಚಾರ್ಜ್ ಮಾಡೋದನ್ನ ಬಿಟ್ಟು ಸೊ ಈ ಅಪ್ಲಿಕೇಶನ್ ಅನ್ನ ಹಾಕೋ. 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಎಷ್ಟೈತಿ? 550 ರೂಪಾಯಿ ಆನ್ಲೈನ್ ಪೇಮೆಂಟ್ ಇರ್ತೈತಿ. ಸೊ 550 ರೂಪಾಯಿ ಆನ್ಲೈನ್ ಪೇಮೆಂಟು ಮತ್ತು ಅಪ್ಲಿಕೇಶನ್ ಸೈಬರ್ ಸೆಂಟರ್ದವರಿಗೆ 100 ರೂಪಾಯಿ, ಟೋಟಲ್ 650 ರೂಪಾಯಿದಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗುತ್ತಾ. ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡೋದಿರುತ್ತಾ. ಸೊ ಪ್ರತಿಯೊಬ್ಬರು ಕೂಡ ಪೇಮೆಂಟ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಅದಾದ್ಮೇಲೆ ಸರ್ ಅಪ್ಲಿಕೇಶನ್ ಅನ್ನ ಹಾಕುವಾಗ ದಾಖಲಾತಿಗಳು ಏನ್ ಬೇಕಾಗ್ತಾವು, ಡಾಕ್ಯುಮೆಂಟ್ಸ್ಗಳು ಏನ್ ಬೇಕಾಗ್ತಾವು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ ಇರಬೇಕಾಗತ್ತ. ಅಂದ್ರೆ ಮಾರ್ಚ್ 2026 ಇದ್ರೂ ಕೂಡ ನಿಮ್ಗೆ ನಡೀತದೆ. ಅಂದ್ರೆ ನೋಡ್ಕೊಡ್ರಿ, ಆದಷ್ಟು ರೀಸೆಂಟ್ ಆಗಿರ್ತಕ್ಕಂಥ ಫೋಟೋವನ್ನು ತಗೊಳ್ರಿ. ಅದಾದ್ಮೇಲೆ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಆಗಿರಬೇಕಾಗತ್ತ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡು ಕೂಡ ಒರಿಜಿನಲ್ ಆಗಿರಬೇಕಾಗಿರುತ್ತಾ. ಆಧಾರ್ ಕಾರ್ಡ್ದಲ್ಲಿ ಡೇಟ್ ಆಫ್ ಬರ್ತ್ ಯಾವ ತರ ಇದೆಯಲ್ಲ, SLC ಮಾರ್ಕ್ಸ್ ಕಾರ್ಡ್ದಲ್ಲಿ ಕೂಡ ಅದೇ ತರನಾಗಿರ್ಬೇಕು, ನೇಮು ಕೂಡ ಅದೇ ತರನಾಗಿರ್ಬೇಕು. ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರು, ಜಿಮೇಲ್ ID, ಫೋನ್ ನಂಬರು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಇನ್ನು ಯಾರು ತೆಗಿಸಿರ್ಲಿಲ್ಲ ಅಂತ ವಿದ್ಯಾರ್ಥಿಗಳು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯವಾಗಿ ತೆಗೆಸ್ಕೊಂಡಿಟ್ಕೊಳ್ರಿ. ಲೈವ್ ಫೋಟೋ ಕೂಡ ಇದಕ್ಕಿರ್ತತಿ. ಯಾವುದು? ಲೈವ್ ಫೋಟೋ ಇರ್ತತಿ. ಸೊ ಪ್ರತಿಯೊಬ್ರು ಕೂಡ ಲೈವ್ ಫೋಟೋನ ಕೊಡಬೇಕಾಗುತ್ತೆ. ಸೊ ನೀವೆಲ್ಲಾದ್ರೂ ಆನ್ಲೈನ್ ಸೆಂಟರ್ಗೆ ಡಾಕ್ಯುಮೆಂಟ್ಗಳನ್ನ ಹಾಕಿ ಅಪ್ಲಿಕೇಶನ್ ಹಾಕಿದ್ರೆ ಆ ಥರ ನಡೆದಿಲ್ಲ, ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರಲ್ಲ. ಸೊ ಅಲ್ಲಿ ನಿಮ್ದು ಲೈವ್ ಆಗಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಸೊ ನೀವು ಅಲ್ಲಿ ಇರಲೇಬೇಕಾಗುತ್ತೆ. ಲೈವ್ ಅನ್ನ ಅಪ್ಲೋಡ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಸೇಮ್ ಕಲರ್ ಆಗಿರಬೇಕಾಗುತ್ತೆ. ಕ್ಲಿಯರ್ ಆಗಿ ವೈಟ್ ಇರ್ತಕ್ಕಂಥ ಬ್ಯಾಕ್ ಗ್ರೌಂಡ್ ಅನ್ನ ಹಾಕೊಂಡು ಸೊ ಸೇವಿಂಗ್ ಎಲ್ಲ ಮಾಡಿಕೊಂಡು ಡಿಸಿಪ್ಲಿನ್ ಆಗಿ ಅಪ್ಲಿಕೇಶನ್ಗಳನ್ನ ಹಾಕೊಳ್ರಿ. ಓಕೆ, ಇಷ್ಟು ಇಂಡಿಯನ್ ನೇವಿದು ಇನ್ಫಾರ್ಮೇಶನ್, MR ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ SSR ಮತ್ತು ಮೆಡಿಕಲ್ ಅಸಿಸ್ಟೆಂಟ್ ಹಾಕ್ಬೇಕಂತಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ನೆಕ್ಸ್ಟ್ ವಿಡಿಯೋ ಕೂಡ ಮಾಡಾಕ್ತೀನಿ. ಇದು 14ನೇ ತಾರೀಕಿಗೆ ಅರ್ಜಿ ಕೂಡ ಸ್ಟಾರ್ಟ್ ಆಗುತ್ತೆ. ಕೇವಲ ಯಾಕಂದ್ರೆ ಸರ್ವರ್ ತುಂಬಾನೇ ಬಿಸಿ ಇರ್ತದೆ. ಯಾವ ತರ ಹಾಕಬೇಕು ಅಪ್ಲಿಕೇಶನ್, ನೀವು ಈ ಸರಿ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂದ್ರೆ ಇದನ್ನ ಫೈನಲಿ ಸೆಲೆಕ್ಷನ್ ಆಗಿ ಡ್ಯೂಟಿ ನೀವು ಟ್ರೈನಿಂಗ್ ಹೋಗು ಮಟನೂ ಕೂಡ ಇವತ್ತರ ಎಲ್ಲದ್ರ ಬಗ್ಗೆ ಅಪ್ಡೇಟ್ಗಳನ್ನ ನಾನು ನೀಡ್ತಾ ಹೋಗ್ತೀನಿ. ಆ ಕಾರಣಕ್ಕೋಸ್ಕರ ಏನ್ ಮಾಡೋದು ಬೇಕಾಗಿಲ್ಲ. ಸೊ ನೀವು ಏನ್ ಮಾಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಇದನ್ನ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಂಡ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಹೋಗ್ತದ. ಸೊ ವಿಡಿಯೋನ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡ್ರಿ. ಅದರ ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಲೈಕ್ ಮಾಡ್ರಿ, ಅಷ್ಟು ಮಾತ್ರ ಕೇಳ್ತಾ ಇದ್ದೀನಿ. ಈ PDF ಅನ್ನ ನನ್ನ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಕೂಡ ನಿಮ್ಗೆ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಟೆಲಿಗ್ರಾಮ್ಗೆ ಹೋಗಿ ಸರ್ಚ್ ಮಾಡ್ರಿ HJ ಪ್ಯಾರಾಮಿಲಿಟರಿ, ಅಲ್ಲಿ ನಿಮ್ಗೆ ಈ PDF ಕೂಡ ಸಿಗ್ತದ. ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ನಿಮ್ಮ ಮಕ್ಕಳು ಇದ್ರಪ್ಪ ಅಂದ್ರೆ ಅವ್ರಿಗೆ ಕೂಡ ಈ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.